ಆತ್ಮ ನಮಸ್ತೆ. ಜೈ ಶ್ರೀ. ಪರಮಾತ್ಮ ನಮ್ಮ ದೇಹದಲ್ಲಿ ಎಲ್ಲಿರುವನು? ಇದಕ್ಕೆ ಏನಾದರೂ ಶಾಸ್ತ್ರ ಪ್ರಮಾಣ ಇದೆ? ಗುರು ವಂದನೆಗಳ ಮುಖಾಂತರ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡಲು ಪ್ರಯತ್ನಿಸುತ್ತೇನೆ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಾಲಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ವಿಶ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವದಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಸ್ವಸ್ತಿ ಪ್ರಜಾಭ್ಯಂ ಪರಿಪಾಲಯಂತಂ ನ್ಯಾಯೇನ ಮಾರ್ಗೇಣ ಮಹೀಮಹೀಶಂ. ಹೋ ಬ್ರಾಹ್ಮಣೋಭ್ಯಂ ಶುಭಮಸ್ತು ನಿತ್ಯಂ. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಜನೋ ಸುಖಿನೋ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಆತ್ಮ ನಮಸ್ತೆ. ಆತ್ಮ ನಮಸ್ತೆ. ಇದಕ್ಕೆ ಉಪನಿಷತ್ತೇ ಸಾಕ್ಷ್ಯ ಪ್ರಮಾಣ. ಏನಂತಂದ್ರೆ, ಮೂಲಾಧಾರ ಆರಂಭ್ಯ ಬ್ರಹ್ಮರಂಧ್ರ ಪರ್ಯಂತಂ ಸುಷುಮ್ನ ಸೂರ್ಯಭ ತನ್ಮಧ್ಯೆ ಪರಮಾತ್ಮ ವ್ಯವಸ್ಥಿತ. ಇದು ಪರಮಾತ್ಮ ಇರುವಂತಹ ಜಾಗವಂತೆ. ಇದು ಏನು ಸಹಸ್ರಾರ ಇದೆಯೋ ಇದು ಮೂಲ. ಮೂಲ ಆ ಶಕ್ತಿಗೆ ಆ ಒಂದು ಮೂಲವನ್ನ ಹಿಡ್ಕೊಂತ ಸ್ವಲ್ಪ ಪ್ರಾಣ ಅಲ್ಲಿಂದ ಪ್ರಯಾಣ ಮಾಡಿ ದೃಶ್ಯ ಶ್ರವಣ ವಾಸನೆಗಳ ಪ್ರಬಲದಿಂದ ಡೌನ್ವರ್ಡ್ಸ್ಗೆ ಬಂತು, ಕೆಳಗಡೆಗೆ ಬಂತು. ಕೆಳಗಡೆಗೆ ಬರಬೇಕಾದ್ರೆ ತಮೋ ಗುಣದಿಂದ ಅದಕ್ಕೆ ಸಾಕಷ್ಟು ತೊಂದರೆಗಳಲ್ಲಿ ಸಿಕ್ಕಾಕೊಂತು. ಅಲ್ಲಿಂದ ಇನ್ನ ಕೆಳಗಡೆಗೆ ಬರ್ತಾ ರಜೋಗುಣದಿಂದ ಇನ್ನೊಂದಷ್ಟು ತೊಂದರೆಗಳಿಗೆ ಸಿಕ್ಕಾಕೊಂತು. ಆಗ ಈ ಚರಾಚರ ಈ ಸೃಷ್ಟಿಯನ್ನು ನೋಡಿ, ಈ ದೇಹವನ್ನು ನೋಡಿ, ಇದೇ ನಾನು ಎಂದು ತಿಳಿದು ಇಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ. ಇದು ತುಂಬಾ ಮೆಕ್ಯಾನಿಕಲ್ ಆಗಿ ನಡೀತಾ ಇರುವಂಥದ್ದು. ಈಗ ನಾವು ಈ ಕೆಳಗಡೆ ಬಂದಿರುವಂತಹ ಜೀವಶಕ್ತಿಯನ್ನ, ಪ್ರಾಣಶಕ್ತಿಯನ್ನ ಮತ್ತೆ ನಾವು ಅದನ್ನ ಪ್ರಾಣಾಯಾಮದ ಮುಖಾಂತರ ಅಥವಾ ಬ್ರಹ್ಮವಿದ್ಯೆಯ ಮುಖಾಂತರ, ಸಿದ್ಧವಿದ್ಯೆಯ ಮುಖಾಂತರ ಎಲ್ಲವೂ ಅದೇ. ಈ ಸೂಕ್ತವಾದ ಗುರುಗಳ ಹತ್ರ ಹೋಗಿ ಆ ವಿದ್ಯೆಯನ್ನ ಕಲ್ತಿ ಆ ವಿದ್ಯೆಯ ಮುಖಾಂತರ ನಾವು ಮತ್ತೆ ಊರ್ಧ್ವಕ್ಕೆ ತೆಗೆದುಕೊಂಡು ಹೋದಾಗ ಆಗ ಊರ್ಧಂನ ಸಮಸ್ಯೆಯ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಹೇಳಿದ್ದಾರೆ. ಅವನ ಸಂದೇಹ ಅಲ್ಲಿ ನಿವಾರಣೆ ಆಗುತ್ತೆ. ಮಿಕ್ಕ ಎಷ್ಟೇ ಪ್ರಯತ್ನಗಳು ಮಾಡಿದ್ರು, ಎಷ್ಟೇ ನಾವು ಬೇರೆ ಬೇರೆ ತಂತ್ರಗಳನ್ನು ಹುಡುಕಿದ್ರು ಅವನ ಸಮಸ್ಯೆ ಏನು ಅನ್ನೋದು ಪರಿಹಾರ ಆಗೋದಿಲ್ಲ. ಈ ಗುರು ಅಲ್ಲ ಇನ್ನೊಂದು ಗುರು ಅಲ್ಲ ಮತ್ತೊಂದು, ಈ ತರ ಗುರುಗಳನ್ನ ಒಬ್ಬರನ್ನ ಬಿಟ್ಟು ಇನ್ನೊಬ್ರ ಹತ್ರ ಹೋಗ್ತಾನೆ ಇರ್ತಾರೆ. ಆದ್ರೂ ಕೂಡ ಅವ್ರಿಗೆ ಸಂಶಯ ಅನ್ನೋದು ಬಗೆಹರಿಯೋದಿಲ್ಲ. ಯಾವಾಗ ಕೆಳಗಡೆ ಬಂದಿರೋಂಥ ಪ್ರಾಣಶಕ್ತಿಯನ್ನ ಮತ್ತೆ ಅದನ್ನ ಉಲ್ಟಾ ಮಾಡಿ ಊರ್ಧ್ವಕ್ಕೆ ತೆಗೆದುಕೊಂಡು ಹೋಗ್ತೀವೋ ಅಲ್ಲಿ ಸಂಶಯ ಅನ್ನೋದು ಬಗೆಹರಿಯುತ್ತಂತೆ. ಅದನ್ನೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣರು ಕೂಡ ಅದನ್ನೇ ಹೇಳಿದ್ದಾರೆ. ಊರ್ಧಂ ನ ಸಂಶಯ ಅರ್ಜುನ ಅಂತ. ಅಂದ್ರೆ ಯಾರು ಕೆಳಗಡೆಗೆ ಬಂದಿರುವಂತ ಪ್ರಾಣಶಕ್ತಿಯನ್ನ ಮತ್ತೆ ಉಲ್ಟಾ ಮಾಡಿ ಊರ್ಧ್ವಕ್ಕೆ ತೆಗೆದುಕೊಂಡು ಹೋಗ್ತಾನೋ, ಊರ್ಧ್ವಕ್ಕೆ ತೆಗೆದುಕೊಂಡು ಹೋಗಿ ಆ ಉತ್ಪತ್ತಿ ಸ್ಥಾನದಲ್ಲಿ ಅದನ್ನ ಲಯ ಮಾಡಬೇಕು.
ಆಗ ಅವನ ಸಂಶಯ ಅನ್ನೋದು ನಿವಾರಣೆ ಆಗ್ತದೆ. ಅವನಿಗೆ ಅನುಭವಕ್ಕೆ ಬರುತ್ತೆ. ಏನ್ ಅನುಭವಕ್ಕೆ ಬರ್ತದೆ? ನಾನು ಜೀವಾತ್ಮ ಅಲ್ಲ, ನಾನೇ ಪರಮಾತ್ಮ. ತತ್ವಮಸಿ. ತತ್ ಅಂದ್ರೆ ಅವನು ಓಕೆ. ಅಥವಾ ಪರಮಾತ್ಮ. ತ್ವಂ ಅಂತಂದ್ರೆ ಅವನಿಂದ ಬಂದಿರುವಂತಹ ನಾನು ಅವನೇ ಅನ್ನುವ ತತ್ವ ಜ್ಞಾನ ಅನುಭವಕ್ಕೆ ಬರ್ತದೆ ಅಲ್ಲಿ. ಓಕೆ. ಆವಾಗ ಅವನು ಸಂಶಯವೆಲ್ಲ ನಿವಾರಣೆ ಆಗತ್ತೆ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಉಪನಿಷತ್ತಲ್ಲಿ ಸಾಕಷ್ಟು ಸಾಕ್ಷ್ಯ ಪ್ರಮಾಣ ಇದೆ ಇದಕ್ಕೆ. ಓಕೆ ಗುರುಶ್. ಹಾಗಾಗಿ ನಾವು ಇಲ್ಲಿ ಮಾಡಬೇಕಾಗಿರೋದೇನು ಅಂತಂದ್ರೆ, ನಮ್ಮ ಉದ್ದೇಶ ಏನು, ಹುಟ್ಟು ಸಾವಿನ ರಹಸ್ಯವೇನು, ನಾವು ಭೂಮಿಗೆ ಬಂದಿರೋಂಥ ಉದ್ದೇಶ ಏನು ಅಂತ ತಿಳ್ಕೊಂಡು ಅದನ್ನ ಪ್ರಯತ್ನ ಮಾಡುವಂತಹ ಕೆಲಸಗಳಲ್ಲಿ ನಾವಿರಬೇಕು ಸದಾ. ಓಕೆ. ನಾವೇನ್ ಮಾಡ್ತಾ ಇದ್ದೀವಿ? ಅದನ್ನ ಬಿಟ್ಟು ಇನ್ನೆಲ್ಲವನ್ನು ಮಾಡ್ತಾ ಇದ್ದೀವಿ. ನಾವು ಭೂಮಿಗೆ ಬಂದಿರೋಂಥ ಉದ್ದೇಶ ಏನು, ಇಲ್ಲಿ ಏನಕ್ಕೆ ಜನ್ಮವನ್ನು ತೆಗೆದುಕೊಂಡಿದ್ದೇವೆ, ಇಷ್ಟು ನಾವು ಕಷ್ಟಗಳನ್ನು ಏನಕ್ಕೆ ಪಡ್ತಾ ಇದ್ದೀವಿ, ಯಾಕೆ ಇಷ್ಟೆಲ್ಲ ನಾವು ಈ ದೇಹವನ್ನು ಇಟ್ಕೊಂಡು ಈ ದೇಹಕ್ಕೆ ಬರುವಂತಹ ಕಷ್ಟಗಳು, ಕಾರ್ಪಣ್ಯಗಳು, ಎಷ್ಟೋ ಅವಮಾನಗಳು, ಎಷ್ಟೋ ತೊಂದರೆಗಳು, ಸಾಕಷ್ಟು ಭವಬಂಧಗಳಲ್ಲಿ ಸಿಲುಕಿಕೊಂಡು ಒದ್ದಾಡ್ತಾ ಇದ್ದೀವಿ. ಇದು ನಮ್ದಾ? ಅಲ್ಲ. ಓಕೆ. ಇದೆಲ್ಲ ಆಗ್ತಾ ಇರೋದು ದೇಹಕ್ಕೆ. ಆದ್ರೆ ಮನ್ಸೇನ್ ಮಾಡ್ತಾ ಇದೆ? ಅದಕ್ಕೆ ಸ್ಪಂದನೆ ಮಾಡ್ತಿದೆ. ಓಕೆ. ಆ ಮನ್ಸು ಸ್ಪಂದನೆ ಮಾಡಿ ಅದಕ್ಕೆ ಬೇಕಾಗಿರೋ ಆಯಾಮಗಳಲ್ಲಿ ಅದು ಡಿಸಿಷನ್ ಮೇಕ್ ಮಾಡ್ತಿದೆ, ಡಿಸಿಷನ್ಸ್ ತಗೊಂತಿದೆ. ಅದು ತಗೊಂತಾ ಇರೋಂಥ ಡಿಸಿಷನ್ಸ್ ಇಂದ ಡಿಸ್ಟರ್ಬ್ ಆಗ್ತಾ ಇರೋದು ಯಾರು ಇಲ್ಲಿ? ಅವನೇ ಜೀವಾತ್ಮ. ಓಕೆ. ಅವನಿಗೆ ತೊಂದರೆ ಕೊಡ್ತಾ ಇದೀವಿ ನಾವು. ಅವನಿಗೆ ಬೇಕಾಗಿರೋದೇನು, ಓಕೆ. ಅವನ್ ಬಂದಿರೋದೇನಕ್ಕೆ, ನಾವು ಮಾಡ್ಬೇಕಾಗಿರೋದೇನು? ಈ ಸಂಶಯಗಳಿಗೆ ಉತ್ತರ ಬೇಕು ಅಂತಂದ್ರೆ ಮತ್ತೆ ಊರ್ಧ್ವಕ್ಕೆ ಹೋಗ್ಬೇಕು. ಯಾಕೆ ಬಂದಿರೋದು ಅಲ್ಲಿಂದ ಆಗಿರೋದ್ರಿಂದ ಇಲ್ಲಿ ರಿವರ್ಸ್ ಇಂಜಿನಿಯರಿಂಗ್ ಮಾಡ್ಬೇಕು ಇವಾಗ. ಓಕೆ. ಎಲ್ಲಿಂದ ಬಂದು ಮತ್ತೆ ಅಲ್ಲಿಗೆ ವಾಪಸ್ ಹೋದಾಗ ನಮ್ಮ ಸತ್ಯ ಅಸತ್ಯತೆಗಳು ಗೊತ್ತಾಗ್ತದೆ. ಇಲ್ಲ ಅಂತಂದ್ರೆ ಆಗೋದಿಲ್ಲ. ನಾವು ಇದೇ ಸತ್ಯ ಅನ್ಕೊಂಡು ಕೊನೆ ಶ್ವಾಸವರೆಗೂ ನಾವೇನ್ ಮಾಡ್ತೀವಿ? ಈ ಸಂಸಾರದಲ್ಲೇ ಕಳೆದು ಬಿಡ್ತೀವಿ. ಬೇಕು, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಅದಕ್ಕೆ ಅದಕ್ಕೆ ಒಂದು ಸ್ಕೇಲ್ ಮಾಡಿ ಎಷ್ಟು ಪರಿಮಿತ ಅನ್ನೋದು ಇರ್ತದೆ, ಆ ಪರಿಮಿತದಲ್ಲಿ ಇಟ್ಕೋಬೇಕು ಪ್ರತಿಯೊಂದು ಜೀವನದಲ್ಲಿ. ಅದು ಅಪರಿಮಿತ ಆದಾಗ ಏನಾಗ್ತದೆ? ಅದೇ ಆಗ್ಬಿಡ್ತದೆ ನಮ್ಮ ಜೀವನ. ಅದು ಬಿಟ್ರೆ ಬೇರೆ ಇನ್ನೇನು ಇರೋದಿಲ್ಲ ಜೀವನದಲ್ಲಿ ತಿರುಗಿ ನೋಡ್ಕೊಳೋದಾದ್ರೆ. ಹಾಗಾಗಿ ನಾವು ಪ್ರತಿಯೊಬ್ರು ನಾವು ಈ ಜನ್ಮವನ್ನು ಏನಕ್ಕೆ ತೆಗೆದುಕೊಂಡಿದ್ದೀವಿ, ಈ ಸೃಷ್ಟಿ ಹೇಗಾಯ್ತು, ಹುಟ್ಟು ಸಾವುಗಳು ಅನ್ನೋದು ನಡೀತಿದೆ ಪ್ರತಿ ದಿವಸ ನಮ್ಮ ಅಕ್ಕಪಕ್ಕದಲ್ಲಿ. ಇದು ಏನು ಅನ್ನುವಂತಹ ಈ ಚಿಂತನೆಯನ್ನ ಮಾಡಬೇಕು. ಏನೋ ಒಂದಷ್ಟು ಅಟ್ಲೀಸ್ಟ್. ಇಲ್ಲ ಅಂತಂದ್ರೆ ಏನಾಗುತ್ತೆ? ಕೊನೆ ಶ್ವಾಸವರೆಗೂ ಈ ಸಂಸಾರದಲ್ಲೇ ಇದ್ಕೊಂಡು ಅದಕ್ಕೋಸ್ಕರನೇ ಜೀವನವನ್ನ ಮುಡುಪಾಗಿ ಇಟ್ಬಿಡ್ತೀವಿ. ನಾವು ಕೊನೆಯವರೆಗೂ ದುಡಿಯೋದ್ರಲ್ಲೇ ಇದೋಗ್ತೀವಿ. ದುಡ್ದು 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 ಸಾಕಾಗಿ ಕೊನೆಗೆ ಹಾಗೆ ಪ್ರಾಣವನ್ನ ಬಿಟ್ಬಿಡ್ತೀವಿ. ಸಾಯೋವರೆಗೂ ಮನುಷ್ಯ ದುಡಿದ್ರು ಎಷ್ಟೇ ದುಡಿದ್ರು ಕೂಡ ಸಾಯೋವರೆಗೂ ಮನುಷ್ಯ ಎಷ್ಟೇ ದುಡಿದ್ರು ಕೂಡ ಅವನಿಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ಇನ್ನ ದುಡಿತಾನೆ ಇರ್ತಾನೆ ಅವನು. ಇನ್ನ ನಾನು ಸಂಪಾದನೆ ಮಾಡಬೇಕು, ಇನ್ನ ನಾನು ಅದು ತಗೋಬೇಕು, ಇದು ತಗೋಬೇಕು ಅನ್ನೋ ಒಂದು ಭ್ರಮೆಯಲ್ಲೇ ಬದುಕ್ಬಿಡ್ತಾನೆ. ನಿಜ ಆಗಿದ್ದು